ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಬರೋಬ್ಬರಿ 100 ವರ್ಷಗಳ ನಂತರ ಅಪರೂಪದ ಯೋಗ. ಯಾರು ರಾಶಿಗೆ ವರ್ಷವಿಡೀ ಕುಬೇರನ ಅನುಗ್ರಹ ಪ್ರಾಪ್ತಿ, ಶ್ರೀಮಂತಿಕೆ. ಬರೋಬ್ಬರಿ 100 ವರ್ಷಗಳ ನಂತರ ಯುಗಾದಿ ಅಮಾವಾಸ್ಯೆಯ ನಂತರ ಅಪರೂಪದ ಗ್ರಹಗಳ ಸಂಯೋಜನೆ ಮತ್ತು ಶುಭಯೋಗ ನಡೀತಾ ಇದ್ದು ಹಲವು ರಾಶಿಗಳಿಗೆ ಅನುಕೂಲಕರವಾಗಿ ಇರಲಿದೆ. ಇದಲ್ಲದೆ ಈ ರಾಶಿ ಚಕ್ರ ಚಿಹ್ನೆಗಳು ಕುಬೇರ ದೇವನ ವಿಶೇಷ ಆಶೀರ್ವಾದದಿಂದ ಆಶೀರ್ವದಿಸಲ್ಪಡುತ್ತವೆ. ಇದರಿಂದಾಗಿ ವರ್ಷವಿಡೀ ಈ ರಾಶಿ ಚಕ್ರ ಚಿಹ್ನೆಗಳ ಸಂಪತ್ತಿನಲ್ಲಿ ಉತ್ತಮ ಹೆಚ್ಚಳ ಕಂಡುಬರುತ್ತೆ. ಈ ಯುಗಾದಿಯಲ್ಲಿ ಯಾವ ರಾಶಿಯವರು ಕುಬೇರ ದೇವನ ಆಶೀರ್ವಾದವನ್ನು ಪಡೆಯುತ್ತಾರೆ ಎಂಬುದನ್ನು ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಮಿಸ್ ಮಾಡದೆ ಕೊನೆಯವರೆಗೂ ನೋಡ್ತಾ ಇರಿ. ಮೊದಲಿಗೆ ವೃಷಭ ರಾಶಿ. ವೃಷಭ ರಾಶಿಯ ಜನರು ಚಿಂತೆಗಳು ಕಡಿಮೆಯಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಕುಬೇರ ದೇವನ ಆಶೀರ್ವಾದದಿಂದ ನೀವು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನೇ ಸಾಧಿಸುವಿರಿ. ಸಂಗಾತಿಯೊಂದಿಗೆ ಯಾವುದೇ ಭಿನ್ನಾಭಿಪ್ರಾಯ ಬರೋದಿಲ್ಲ. ಉದ್ಯಮಿಗಳು ಕುಬೇರ ದೇವನ ಆಶೀರ್ವಾದದಿಂದ ಉತ್ತಮ ಲಾಭಗಳನ್ನು ಪಡೆದುಕೊಳ್ಳಬಹುದಾಗಿರುತ್ತೆ. ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಸಂಬಂಧಗಳು ಉತ್ತಮಗೊಳ್ಳುತ್ತೆ. ಗೌರವ ಇಡೀ ವರ್ಷ ಹೆಚ್ಚಾಗುತ್ತೆ. ಸಿಂಹರಾಶಿ. ಸಿಂಹರಾಶಿಯ ಜನರು ಜೀವನದಲ್ಲಿ ಪಾಸಿಟಿವ್ ಬದಲಾವಣೆಗಳನ್ನು ಕಾಣ್ತಾರೆ. ಕುಬೇರ ದೇವನ ಆಶೀರ್ವಾದದಿಂದ ಸಂಪತ್ತಿನಲ್ಲಿ ಆದಾಯದಲ್ಲಿ ಹೆಚ್ಚಳ ಕಂಡುಬರುತ್ತೆ. ಆಸ್ತಿ ಮತ್ತು ವಾಹನಗಳನ್ನು ಪರ್ಚೇಸ್ ಮಾಡೋದಕ್ಕೆ ಇಷ್ಟಪಟ್ಟರೆ ನಿಮ್ಮ ಆಸೆ ಈ ಸಾರಿ ಡೆಫಿನೆಟ್ ಆಗಿ ನೆರವೇರುತ್ತೆ. ಇನ್ನು ಹಣಕ್ಕೆ ಸಂಬಂಧಿಸಿದ ಎಲ್ಲ ಕೆಲಸಗಳು ಕೂಡ ಸಂಪೂರ್ಣವಾಗುತ್ತೆ. ಹಣವನ್ನು ಗಳಿಸೋದಕ್ಕೆ ನೀವು ಹಲವಾರು ಮಾರ್ಗಗಳನ್ನು ಕಂಡುಕೊಳ್ತೀರಿ. ಅದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಹೆಚ್ಚಿಸುತ್ತೆ. ಅಂಗಡಿ ಮತ್ತು ವ್ಯಾಪಾರ ಮಾಡುವವರು ಕುಬೇರ ದೇವನ ಆಶೀರ್ವಾದದಿಂದ ಉತ್ತಮ ಲಾಭಗಳನ್ನು ಪಡೆದುಕೊಳ್ಳಬಹುದು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯ ಜನರ ಧೈರ್ಯ ಮತ್ತು ಆತ್ಮವಿಶ್ವಾಸದಲ್ಲಿ ಉತ್ತಮ ಹೆಚ್ಚಳ ಕಂಡುಬರುತ್ತೆ. ನಿಮ್ಮ ಮಾತಿನ ಮೂಲಕ ಇತರರಿಂದ ಕೆಲಸವನ್ನು ಸುಲಭವಾಗಿ ಮಾಡೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಅನೇಕ ವಿಶೇಷ ವ್ಯಕ್ತಿಗಳ ಬೆಂಬಲವನ್ನು ನೀವು ಪಡೆದುಕೊಳ್ಳಬಹುದು. ಆರೋಗ್ಯವನ್ನು ಕೂಡ ಪಡೆದುಕೊಳ್ತೀರಿ. ಹಣವನ್ನು ಗಳಿಸುವಿರಿ. ನಿಮ್ಮ ಗುರಿಯನ್ನು ತಲುಪಿಸೋದಕ್ಕೆ ನೀವು ಬಹಳಷ್ಟು ಶ್ರಮಿಸ್ತೀರಿ. ಸೂರ್ಯನ ಆಶೀರ್ವಾದದಿಂದಾಗಿ ಆರ್ಥಿಕವಾಗಿ ಸರ್ವ ರೀತಿಯ ಲಾಭಗಳು ಕೂಡ ನಿಮಗೆ ಸಿಗಲಿದೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಅನೇಕ ಆಸೆಗಳು ಈಡೇರುತ್ತೆ ಮತ್ತು ವಿದೇಶಕ್ಕೆ ಹೋಗೋ ಸೂಚನೆಗಳು ಕೂಡ ಸಿಗುತ್ತೆ. ಮಕ್ಕಳ ಭವಿಷ್ಯವನ್ನು ನೀವು ಗಮನದಲ್ಲಿ ಇಟ್ಕೊಂಡು ಹೂಡಿಕೆ ಮಾಡೋದಕ್ಕೆ ಬಯಸಿದ್ರೆ ಉತ್ತಮ ಅನಿರೀಕ್ಷಿತ ಲಾಭಗಳನ್ನು ನೀವು ನೋಡ್ತೀರಿ. ನಿಮ್ಮ ಕೆಲಸವನ್ನು ಬದಲಾಯಿಸೋದಕ್ಕೆ ಬಯಸಿದ್ರೆ ನಿಮ್ಮ ಆಸೆಗಳನ್ನು ಸಹ ಪೂರೈಕೆ ಮಾಡಿಕೊಳ್ಳಬಹುದು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಚಿಂತೆಗಳು ಕಡಿಮೆ ಆಗುತ್ತೆ ಮತ್ತು ಅನೇಕ ಜೀವನದ ಕ್ಷೇತ್ರದಲ್ಲಿ ಸಾಧನೆಯನ್ನು ಸಾಧಿಸಬಹುದು. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ನಿಮ್ಮ ಸಂಬಂಧಗಳು ಬಲವಾಗಿರುತ್ತೆ. ಯಾವಾಗಲೂ ಇತರರಿಗೆ ಸಹಾಯ ಮಾಡುವ ನಿಮ್ಮ ಒಳ್ಳೆ ಮನಸ್ಸಿಗೆ ಮತ್ತಷ್ಟು ಒಳ್ಳೆಯ ಕೆಲಸಗಳೇ ಆಗುತ್ತೆ. ನಿಮ್ಮ ಸಂಬಂಧಕ್ಕೆ ಮನ್ನಣೆಯನ್ನು ಕೂಡ ಇದು ನೀಡುತ್ತೆ. ಕುಬೇರ ದೇವನ ಆಶೀರ್ವಾದದಿಂದ ನಿಮ್ಮ ಎಲ್ಲ ಸಂಕಷ್ಟಗಳು ಪ್ರಾಪ್ತಿಯಾಗತ್ತೆ. ಮೇಷರಾಶಿ. ಗ್ರಹಗಳ ಅಪರೂಪದ ಸಂಯೋಜನೆಯಿಂದಾಗಿ ಮೇಷರಾಶಿಯಿಂದ ನಿಮ್ಮ ಅದೃಷ್ಟದ ಬದಿಯಲ್ಲಿ ಇರ್ತೀರಿ. ನಿಮ್ಮ ಚಿಂತೆಗಳು ಕ್ರಮೇಣ ಕಡಿಮೆ ಆಗುತ್ತೆ. ಕುಬೇರ ದೇವನ ಕೃಪೆಯಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತೆ. ವಿಶೇಷ ವ್ಯಕ್ತಿಗಳು ನಿಮ್ಮ ಬದುಕಿಗೆ ಆಗಮಿಸ್ತಾರೆ. ಈ ಜನರಿಗೆ ಲಾಭದಾಯಕವಾಗಿ ಇರಲಿದೆ. ಲಾಭವನ್ನು ಪಡೆಯುವ ಯೋಗ ಕೂಡ ಇರುತ್ತೆ. ಪ್ರತಿಯೊಂದು ಕೆಲಸದಲ್ಲಿ ಕ್ರಿಯೇಟಿವಿಟಿ ತರೋದಕ್ಕೆ ನೀವು ಪ್ರಯತ್ನಿಸ್ತೀರಿ. ಇದರಿಂದಾಗಿ ನೀವು ಸಂತೋಷದಿಂದ ಕೂಡ ಇರ್ತೀರಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೈಶ್ಚರಾಯ ನಮಃ ಅಂತ ಕಮೆಂಟ್ ಮಾಡಿಕೊಳ್ಳಿ. ಧನ್ಯವಾದಗಳು.